ದಸರಾ ಉದ್ಘಾಟನೆಯ ವಿಷಯದಲ್ಲಿ ಬಿಜೆಪಿ ಕ್ಷುಲ್ಲಕ ರಾಜಕಾರಣ ಮಾಡುತ್ತಿದೆ ಎಂದು ಕಾಂಗ್ರೆಸ್ನ ಶಿವಮೊಗ್ಗ ಪಾಲಿಕೆ ಮಾಜಿ ಸದಸ್ಯ ಎಚ್.ಸಿ. ಯೋಗೇಶ್ ದೂರಿದ್ದಾರೆ. ಮೈಸೂರಿನಲ್ಲಿ ನಡೆಯುವ ನಾಡಹಬ್ಬ ಆಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಜವಾಬ್ದಾರಿ ನೀಡಲಾಗಿದೆ. ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದಾಗ ಬಿಜೆಪಿ ಟ್ವೀಟ್ ಮತ್ತು ಸುದ್ದಿಗೋಷ್ಠಿಯಲ್ಲಿ ವಿರೋಧಿಸಿದ್ದಾರೆ. ಸಾಹಿತ್ಯದಲ್ಲಿ ಬೂಕರ್ ಪ್ರಶಸ್ತಿ ಪಡೆದಿದ್ದಾರೆ. ಇದು ಕನ್ನಡಿಗರ ಹೆಮ್ಮೆಯಾಗಿದೆ. ಇನ್ಫೋಸಿಸ್ ಅವರ ಅಳಿಯ ನಮ್ಮವರು ಎನ್ನುವ ಬಿಜೆಪಿ ಭಾನು ಮುಷ್ತಾಕ್ ಅವರ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತೋರುತ್ತಾರೆ. ಶಿವಮೊಗ್ಗದಲ್ಲಿಯೂ ಬೆಳ್ಳಿ ಚಾಮುಂಡಿಯ ಮೆರವಣಿಗೆ ಆರಂಭಿಸಿದ್ದು ಸಿಎಂ ಸಿದ್ದರಾಮಯ್ಯನವರದ್ದಾಗಿದೆ. ಅಂಬೇಡ್ಕರ್ ಮತ್ತು ಬೆಳ್ಳಿ ಚಾಮುಂಡಿಯನ್ನ 2017ರಲ್ಲಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸುತ್ತಾರೆ. ಆನೆಯ ಮಾವುತರು ಮುಸ್ಲಿಂ ಆಗಿದ್ದಾರೆ. ದೇವರ ವಿಗ್ರಹವನ್ನ ಆನೆಯ ಮೇಲೆ ಇಡುವವರು ಮಾವುತರಾಗಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಿವಮೊಗ್ಗ ಪಾಲಿಕೆ ಸದಸ್ಯ ಎಚ್.ಸಿ. ಯೋಗೇಶ್ ದೂರಿದ್ದಾರೆ. ಬಹಳಷ್ಟು ದಸರಾಗಳನ್ನು ಇಲ್ಲಿದ್ದಂಥವ್ರು ನಾವೆಲ್ಲ ಅವ್ರ ಮಹಾನಗರ ಪಾಲಿಕೆಯಲ್ಲಿದ್ದಾಗಲೇ ಕೂಡ ನಾವೆಲ್ಲರೂ ಕೂಡ ಆ್ಯಡ್ ಮಾಡಿದ್ದು. ಇವತ್ತೇನಾದ್ರು ಯೋಗ ದಸರಾ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ನೀವು ಇತಿಹಾಸನ ತೆಗೆದು ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೇ ಅದನ್ನು ಯೋಗ ದಸರಾವನ್ನು ತೆಗೆದುಕೊಂಡು ಬಂದಿದ್ದು. ಇವತ್ತೇನಾದ್ರು ರೈತರ ದಸರಾ ಬಂದಿದೆ ಅಂತ ಹೇಳಿದ್ರೆ ಅದು ಕೂಡ ನಾವೇ ಕಾಂಗ್ರೆಸ್ನವ್ರು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಆಹಾರ ದಸರಾ ಏನಾದ್ರು ನಮ್ಮ ಶಿವಮೊಗ್ಗದಲ್ಲಿ ನಾನು ಹೇಳ್ತಾ ಇರೋದು, ಶಿವಮೊಗ್ಗದಲ್ಲಿ ಆಹಾರ ದಸರಾ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಭಾಳಷ್ಟು ಜನ ನಾವೆಲ್ಲರೂ ಕೂಡ ಸೇರಿಬಿಟ್ಟು ಅದನ್ನು ಮಾಡ್ತಿರ್ತಕ್ಕಂಥದ್ದು. ಇನ್ನೊಂದು ಶಿವಮೊಗ್ಗಕ್ಕೆ ಪ್ರಪ್ರಥಮ ಮೇಯರ್ ಆಗಿರ್ತಕ್ಕಂಥ ಬಲ್ಕಿಶ್ ನಮ್ಮ ಖುರ್ಷಿದಾ ಬಾನು ಅವರೇ ದಸರಾ ಉದ್ಘಾಟನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಅಂದರೆ 1992ರಲ್ಲಿ ಮಹಾನಗರ ಪಾಲಿಕೆ ಆಯಿತು. ಅದಾದ ನಂತರ 2008ರಲ್ಲಿ ಮಹಾನಗರ ಪಾಲಿಕೆ, ಅದು 13ರಲ್ಲಿ ಮಹಾನಗರ ಪಾಲಿಕೆ ಏನು ಬಂತು, ಆ 13ನೇಲಿ ಮಹಾನಗರ ಪಾಲಿಕೆ ಆದಾಗ ಮೊದಲನೇ ಮೇಯರ್ ಯಾರು? ಖುರ್ಷಿದಾ ಬಾನುನೇ ದಸರಾ ಉದ್ಘಾಟನೆ ಮಾಡಿದ್ದು ಶಿವಮೊಗ್ಗದಲ್ಲಿ. ಈ ರೀತಿ ಇದನ್ನು ಬಿಟ್ಟುಬಿಟ್ಟು 2017ರಲ್ಲಿ ನಿಸಾರ್ ಅಹಮದನ್ನು ಮರ್ತಾಯಿತು. ಶಿವಮೊಗ್ಗ ನಗರದಲ್ಲಿ 2013-14ರಲ್ಲಿ ಖುರ್ಷಿದಾ ಬಾನುನು ಮರ್ತಾಯಿತು. ಏನಂದರೆ ನಾಡಿಸೋಜ್ ಅವರು ಕರೆದುಬಿಟ್ಟು ಈ ಶಿವಮೊಗ್ಗ ದಸರಾದಲ್ಲಿ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದುಂಟು. ಹಾಗಾಗಿ ಇದನ್ನೆಲ್ಲದನ್ನು ಬಿಟ್ಬಿಟ್ಟು ಸಂದರ್ಭಕ್ಕೆ ತಕ್ಕ ಹಾಗೆ ರಾಜಕಾರಣಿಗಳನ್ನ ರಾಜಕೀಯ ಮಾಡ್ಕೊಳ್ಳೋದನ್ನು BJP ಅವರು ಬಿಟ್ಟುಬಿಟ್ಟು ದಯವಿಟ್ಟು ಬೇರೆ ವಿಚಾರಕ್ಕೆ ಆದರೂ ಈ ಡೆವಲಪ್ಮೆಂಟ್ ವಿಚಾರಕ್ಕೆ ಏನಾದರೂ ಚರ್ಚೆ ಬರ್ತೀರಾ, ಆ ವಿಚಾರಕ್ಕೆ ಚರ್ಚೆ ಮಾಡೋಣ. ಬರೀ ಧರ್ಮದ ಬಗ್ಗೆ ಆಮೇಲೆ ಜಾತಿಗಳನ್ನ ಬಗ್ಗೆ ಈ ಒಂದು ಕರ್ನಾಟಕ ರಾಜ್ಯವನ್ನು ಒಡೆಯೋದನ್ನು ಬಿಟ್ಬಿಟ್ಟು ಬೇರೆ ರೀತಿ ನೀವು ರಾಜಕಾರಣ ಮಾಡಿ ನಿಮಗೆ ನೀವು ಮಾಡತಕ್ಕಂಥ ರಾಜಕೀಯನ ಜನ ಒಪ್ಪಬೇಕು. ಆ ರೀತಿ ಮಾಡಿ. ಆದರೆ ಶಿವಮೊಗ್ಗ ನಗರ ಹಾಗೂ ಕರ್ನಾಟಕ ರಾಜ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಬಹಳಷ್ಟು ಶಾಂತಿ ರೀತಿಯಿಂದ ಇದೆ. ಈ ಧರ್ಮದ ಹೆಸರಲ್ಲಿ ಈ ಶಾಂತಿನೂ ಕೂಡ ಭಗ್ನ ಮಾಡಬೇಡಿ. ನಾವೆಲ್ಲರೂ ಕೂಡ ಒಟ್ಟಾಗಿ ಈ ನಾಡ ಹಬ್ಬನ ಆಚರಿಸೋಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಏನು ಶಿವಮೊಗ್ಗ ನಗರದಲ್ಲೂ ಕಾರ್ಪೊರೇಷನಲ್ಲಿ ಕೂಡ ದಸರಾ ಮಾಡಬೇಕಾದ್ರೆ ಮುಸಲ್ಮಾನರು ಇರ್ತಾರೆ, ಕ್ರಿಶ್ಚಿಯನ್ರು ಇರ್ತಾರೆ, ಹಿಂದೂಗಳು ಇರ್ತಾರೆ. ಅವರೆಲ್ಲರೂ ಕೂಡ ಕಾರ್ಪೊರೇಟರ್ ಆದಾಗ ಅವರಿಗೆಲ್ಲರೂ ಕೂಡ ಜವಾಬ್ದಾರಿ ಕೊಟ್ಬಿಟ್ಟು ಆ ಜವಾಬ್ದಾರಿಯಿಂದ ಯಾರು ಕೂಡ ಆ ಜವಾಬ್ದಾರಿಯಿಂದ ಯಾರು ಕೂಡ ಹೊರ ಬಂದಂತಾರೆ ಯಾರು ಇಲ್ಲ. ಎಲ್ಲರೂ ಅವ್ರ ಜವಾಬ್ದಾರಿನ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಮೈಸೂರಿನಲ್ಲೂ ಕೂಡ ಏನು ಸುಮಾರು ಒಂದು 25 ಸಮಿತಿಗಳಿರ್ತಾರೆ. ಆ 25 ಸಮಿತಿಯವರು ಕೂಡ ಅವರ ಜವಾಬ್ದಾರಿಯನ್ನು ಕೂಡ ನಡೆಸ್ಕೊಂಡು ಬರ್ತಾರೆ. ಸರ್ಕಾರ ಇನ್ನೊಂದು ವಿಚಾರ ಕೇಳ್ಬಿಟ್ವಿ ಅಂತ ಹೇಳಿದ್ರೆ, ಏನು ಮುಂಚೆ ಲೈಟಿಂಗ್ಸ್ ಆಗ್ತಾ ಇರ್ತೋ ಮೈಸೂರಿನಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಭಾಗಗಳಲ್ಲೂ ಅತಿ ಹೆಚ್ಚು ಲೈಟಿಂಗ್ ಮಾನ್ಯ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆದಮೇಲೆ 2023ರಿಂದ ಆದಮೇಲೆ ಮತ್ತೆ ಹೆಚ್ಚಿನ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಅದ್ದೂರಿ ದಸರಕ್ಕಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಳ್ಳಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯನವರು ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಫ್ಲಾಗ್ನ ಕೂಡ ಏನು ಭಾರತ್ ಮಾತಾ ಕಿ ಜೈ ನಾವು ಕೂಡ ಅದಕ್ಕಿಂತ ಜೋರಾಗಿ ಹೇಳ್ತೀವಿ. ಫ್ಲಾಗ್ನ 100 ಅಡಿ ಫ್ಲಾಗ್ನ ಯಾರು ಇನಾಗ್ರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಅಂಬೇಡ್ಕರ್ ಪ್ರತಿಮೆನ ಪುತ್ಥಳಿನ ಇನಾಗ್ರೇಷನ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಭುವನೇಶ್ವರಿ ಪ್ರತಿಮೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಬಸವಣ್ಣನ ಅಲಮ ಪ್ರಭು ಅಂತ ಇಟ್ಟ ಮೇಲೆ ಬಸವಣ್ಣನ ಒಂದು ಚಿತ್ರೀಕರಣ ಕೂಡ ಎಲ್ಲ ಆಫೀಸಲ್ಲೂ ಕೂಡ ಇಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ, ಅವ್ರ ಬಗ್ಗೆ ಜಾತ್ಯತೀತವಾಗಿ ಅವರೆಲ್ಲರೂ ಕೂಡ ಅವರು ಸಾಂಸ್ಕೃತಿಕವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ BJP ಅವರು ಮಾತನಾಡೋದನ್ನು ನಿಲ್ಲಿಸಿ ಬೇರೆ ವಿಚಾರಕ್ಕೆ ಚರ್ಚೆ ಬರೋಣ. ಕರ್ನಾಟಕ ರಾಜ್ಯವನ್ನು ಧರ್ಮದ ವಿಚಾರವಾಗಿ ಜಾತಿ